ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, 2025 ಮೇ 15ನೇ ತಾರೀಕಿನಿಂದ ಗುರುಗ್ರಹ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ. ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ. ಈ ಗುರು ಸಂಚಾರದಿಂದ ದ್ವಾದಶ ರಾಶಿಯವರ ಫಲಿತಾಂಶಗಳು ಹೇಗಿದೆ ಅಂತ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಸ್ವಲ್ಪ ಕಿವಿ ಮಾತನ್ನು ಹೇಳ್ತೇನೆ ಸ್ನೇಹಿತರೆ. ದಯವಿಟ್ಟು ತಪ್ಪಾಗಿ ತಿಳ್ಕೊಳೋದಕ್ಕೆ ಹೋಗಬೇಡಿ, ಅಥವಾ ಕೊರಿತಾ ಇದ್ದಾನೆ ಅಂತ ಮಾತ್ರ ಅಂದ್ಕೊಳೋದಕ್ಕೆ ಹೋಗಬೇಡಿ. ನಾನು ಸಾಕಷ್ಟು ಪ್ರತಿ ವಿಡಿಯೋದಲ್ಲೂ ಕೂಡ ನಿಮಗೆ ತಿಳುವಳಿಕೆ, ನಿಮಗೆ ಅರ್ಥ ಮಾಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಬರ್ತಿದ್ದೇನೆ. ನೋಡಿ, ರಾಶಿ ಫಲಿತಾಂಶಗಳು ಅಂತ ಹೇಳಿ ಹೇಳಿ ನಮ್ಮ ಮನಸ್ಸಿನಲ್ಲಿ ತುಂಬ ಜನ ಆಳವಾಗಿ ಅದು ಕೂತ್ಕೊಂಡ್ಬಿಟ್ಟಿದೆ. ರಾಶಿ ನಮ್ಮ ರಾಶಿಗೆ ಯಾವ ಥರ ಇದೆ ವರ್ಷ ಅಂತ ಹೇಳಿಬಿಟ್ಟು. ಬಟ್ ತುಂಬ ಇಂಪಾರ್ಟೆಂಟ್ ನಮ್ಮ ಜನ್ಮ ಜಾತಕ, ಲಗ್ನ ತುಂಬ ಇಂಪಾರ್ಟೆಂಟ್. ರಾಶಿಗೂ ಲಗ್ನಕ್ಕೂ ತುಂಬ ಸಾಕಷ್ಟು ವ್ಯತ್ಯಾಸ ಇದೆ. ರಾಶಿ ಅಂತಂದರೆ ನಾಳೆ ಸಾಯಂಕಾಲದ ಒಳಗಡೆ ನಾನು ಆಫೀಸಲ್ಲಿ ಇಷ್ಟು ಕೆಲಸ ಮಾಡಬೇಕು, ಅಥವಾ ನಾನು ಇಷ್ಟು ಸೇಲ್ ಮಾಡಬೇಕು, ಅಂದರೆ ಮಾರ್ಕೆಟಿಂಗ್ ಜಾಬ್ ಮಾಡ್ತಾ ಇರ್ತಕ್ಕಂಥವ್ರು ಅಂದ್ಕೊಳ್ತಾರೆ ನಾನು ಫೀಲ್ಡ್ ವರ್ಕ್ ಮಾಡಬೇಕು. ಅಥವಾ ನಾನು ಏನಾದರೂ ಕೆಲಸ ಯಾವುದಾದ್ರೂ ಚಿಕ್ಕ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ನಾನು ನಾಳೆ ಸಾಯಂಕಾಲದೊಳಗಡೆ ಏನೋ ಒಂದು ಪ್ಲ್ಯಾನ್ ಮಾಡ್ಕೊತಾರೆ. ಅದನ್ನು ನಾವು ರಾಶಿ ಅಂತ ಕರಿತೀವಿ. ಜಸ್ಟ್ ಪ್ಲ್ಯಾನ್ ಮಾತ್ರ ಮಾಡ್ಕೊತೀವಿ ನಾವು. ಅದು ವರ್ಕೌಟ್ ಆಗುತ್ತಾ ಇಲ್ವೋ, ಅಥವಾ ಅದು ಪೂರ್ತಿ ಪ್ರಮಾಣದಲ್ಲಿ ನಾವು ಸಾಧನೆ ಮಾಡಿ ತೋರಿಸ್ಬೇಕಲ್ವ, ಅದು ಲಗ್ನ. ಅದಕ್ಕೆ ನಾವು ದಶಾಭುಕ್ತಿ ಅಂತ ಕರಿತೀವಿ. ಒಂದೊಂದು ಗ್ರಹ ದಶನೂ ಕೂಡ ಕೇತು ಮಹಾದಶ ಇರುತ್ತೆ, 7 ವರ್ಷ ಇದೆ. ಸೂರ್ಯ ಮಹಾದಶ 6 ವರ್ಷ ಇದೆ. ಕುಜ ಮಹಾದಶ 7 ವರ್ಷ ಇದೆ. ಚಂದ್ರ ಮಹಾದಶ 10 ವರ್ಷ ಇರುತ್ತೆ. ಈಗ ಯಾವುದಾದ್ರೂ ಒಂದು ಗ್ರಹ ತುಂಬ ಬಲಹೀನ ಸ್ಥಿತಿಯಲ್ಲಿದ್ದಾಗ 6 ವರ್ಷ 10 ವರ್ಷ ಕಷ್ಟಪಡಲೇಬೇಕು. ದಶಾಭುಕ್ತಿ ತುಂಬ ಇಂಪಾರ್ಟೆಂಟು. ನೀವು ತುಂಬ ಒಂದು ವಿಡಿಯೋದಲ್ಲಿ ನೋಡ್ತಾ ಇರ್ತೀರ, ಈ ರಾಶಿಯವರಿಗೆ ಗುರುಬಲ ಬಂತು, ಕೋಟಿಗಟ್ಟಲೆ ಸಂಪಾದಿಸ್ತಾರೆ. ಅದು ತುಂಬ ಸುಳ್ಳು ಸ್ನೇಹಿತರೆ. ಯಾಕೆಂದರೆ ನೋಡಿ, ನನ್ನ ಹೆಸರು ಬಂದುಬಿಟ್ಟು ಮಹೇಶ್. ಈಗ ಮಹೇಶ್ ಅಂತಕ್ಕಂಥವ್ರು ಎಷ್ಟು ಜನ ಇರ್ತಾರೆ ಲೆಕ್ಕ ಹಾಕ್ಕೊಳ್ಳಿ, ಲಕ್ಷಾನುಗಟ್ಟಲೆ ಇರ್ತಾರೆ. ಎಲ್ಲರಿಗೂ ಒಂದೇ ಥರ ಫಲಿತಾಂಶಗಳಿರುತ್ತಾ? ಮಹೇಶ್ ಅಂತಕ್ಕಂಥವ್ರು ಕೆಲವರು ದೊಡ್ಡ ದೊಡ್ಡ ಡಾಕ್ಟ್ರುಗಳಾಗಿದ್ದಾರೆ, ದೊಡ್ಡ ದೊಡ್ಡ ಇಂಜಿನಿಯರ್ಗಳಾಗಿದ್ದಾರೆ. ಸೊ ಎಲ್ಲರಿಗೂ ಒಂದೇ ಥರ ಫಲಿತಾಂಶಗಳಿರುತ್ತೆ. ಕೂಲಿ ಕೆಲಸ ಮಾಡೋರು ಇದ್ದಾರೆ, ರೈತರು ಕೂಡ ಇದ್ದಾರೆ ಆ ಹೆಸರಿನವರು. ತುಂಬ ಕಷ್ಟಪಡೋರು ಇದ್ದಾರೆ. ಯಾಕೆಂದರೆ ಅವರವರ ಜನ್ಮ ಜಾತಕ ತುಂಬ ಇಂಪಾರ್ಟೆಂಟ್. ಡೇಟ್ ಆಫ್ ಬರ್ತು, ಟೈಮಿಂಗ್ಸ್ ಕಂಪಲ್ಸರಿ ಇರಬೇಕು. ನೋಡಿ, ಈಗ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳೋಣ. ಯಾರಿಗೋ ಒಬ್ಬರಿಗೆ ಗುರುಬಲ ಬಂತು, ಶನಿಬಲನೂ ಬಂತು. ಮತ್ತು ನೀವು ನೋಡ್ತಾ ಇರ್ತೀರ, ಗುರುಬಲ ಇದೆ, ಶನಿಬಲ ಇದೆ, ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ತಮ್ಮನಲ್ಲಿ ನೋಡಿಬಿಟ್ಟು ಹೋಗಿ ನೋಡ್ತೀರಾ ವಿಡಿಯೋದಲ್ಲಿ. ಹಬ್ಬ, ಈ ವರ್ಷ ಚೆನ್ನಾಗಿದೆ ಅಂತ ಅಂದ್ಕೊತೀರ. ಆದರೆ ಪೂರ್ತಿ ಪ್ರಮಾಣದಲ್ಲಿ ಅಷ್ಟೊಂದು ಒಳ್ಳೆ ಫಲಿತಾಂಶಗಳು ನಿಮಗೆ ಸಿಗ್ತಾ ಇರೋದಿಲ್ಲ. ಅವಾಗ ನೀವೇನು ಅಂದ್ಕೊತೀರಾ? ಜ್ಯೋತಿಷ್ಯ ಸುಳ್ಳು ಅಂತ ಅಂದ್ಕೊತೀರಾ. ಸೊ ಇಲ್ಲೇ ತಪ್ಪಾಗ್ತಾ ಇರೋದು. ದಶಾಭುಕ್ತಿ ತುಂಬ ಇಂಪಾರ್ಟೆಂಟು. ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಇಲ್ಲಿ ಗುರುಬಲ ಶನಿಬಲ ಇದ್ದಾಗ ಯಾವ ಥರ ಫಲಿತಾಂಶಗಳು ಯಾವ ಥರ ಇರುತ್ತೆ ಅಂದರೆ, ಯಾವ ಥರ ಸ್ಥಿತಿಗತಿಗಳು ಅಂದರೆ, ಬೇಸಿಗೆ ಕಾಲದಲ್ಲಿ ಮಳೆ ಬಂದು ಹೋದಾಗೆ ಇರುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅಂದರೆ ಬೇಸಿಗೆಯಲ್ಲಿ ಮಳೆ ಬಂದಾಗ ಏನಾಗುತ್ತೆ? ಉಪಯೋಗಕ್ಕೆ ಬರಲ್ವಲ್ಲ, ಜಸ್ಟ್ ಯಾವಾಗಲೂ ಒಂದು ಸಲ ಬರುತ್ತೆ. ಅದು ಬೇಗನೆ ಒಣಗೋಗ್ಬಿಡುತ್ತೆ ಆ ತೇವ. ಸೊ ಇದನ್ನು ನಿಮಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ನಿಮಗೆ ಹೇಳ್ತಾ ಬರ್ತಾ ಇದ್ದೇನೆ. ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾರಿಗಾದರೂ ಆಸ್ಟ್ರಾಲಜಿ ಜ್ಯೋತಿಷ್ಯದ ವಿಶ್ಲೇಷಣೆ ಬೇಕು ಅಂದರೆ, ಕನ್ಸಲ್ಟೇಷನ್ ಬೇಕು ಅಂತಂದರೆ, ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ, ಡೇಟ್ ಆಫ್ ಬರ್ತು, ಟೈಮಿಂಗ್ಸು, ನೀವು ನಿಮ್ಮ ಹೆಸರು ಇಷ್ಟು ಮಾತ್ರ ನನಗೆ ಹೇಳಬೇಕು. ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮಾತ್ರ ಡೇಟ್ ಆಫ್ ಬರ್ತ್ನ ಕಳಿಸ್ಬೇಡಿ. ಇದರಿಂದ ನೋ ಯೂಸ್ ಇರುತ್ತೆ, ಯೂಸೇ ಇರೋದಿಲ್ಲ. ಅರ್ಥ ಆಗ್ತಿದೆಯಾ? ಸೊ ನಿಮಗೆ ಫೋನ್ ಮಾಡಿ, ಫೀಸ್ ಇರುತ್ತೆ, ಚಿಕ್ಕದಾಗಿ ಫೀಸ್ ಇರುತ್ತೆ, ನಾನು ಜಾಸ್ತಿ ತೊಗೊಳೋದಿಲ್ಲ. ಮತ್ತು ನೀವೇ ಕಷ್ಟಪಟ್ಬಿಟ್ಟು ಪರಿಹಾರ ಮಾಡ್ಕೋಬೇಕು. ಮತ್ತು ನನ್ನ ಕನ್ಸಲ್ಟೇಷನ್ ಯಾವ ಥರ ಇರುತ್ತೆ ಅಂದರೆ, ನೀವು ಪ್ರಾಬ್ಲಮ್ನ ಹೇಳ್ಕೊಳೋವಂಥ ಅವಶ್ಯಕತೆ ಇರೋದಿಲ್ಲ. ನಾನೇ ನಿಮಗೆ ಏನು ಪ್ರಾಬ್ಲಮ್ ಇದೆ, ಏನು ದಶಾಭುಕ್ತಿ ನಡೀತಾ ಇದೆ, ಯಾವಾಗಲಿಂದ ನಿಮಗೆ ಸರಿ ಹೋಗುತ್ತೆ, ಏನೇನು ಪರಿಹಾರಗಳನ್ನು ನೀವು ಮಾಡ್ಕೊತಾ ಹೋಗಬೇಕು, ನೀವೇ ಕಷ್ಟಪಟ್ಬಿಟ್ಟು ಮಾಡ್ಕೊತಾ ಹೋಗಬೇಕು. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೆಲವರು ಫೋನ್ ಮಾಡ್ತಾ ಇರ್ತಾರೆ, ಸರ್ ನೀವೇ ಪರಿಹಾರ ಮಾಡ್ತೀರಾ, ಮತ್ತು ಆಮೇಲೆ ಡೇಟ್ ಆಫ್ ಬರ್ತ್ ಇಲ್ಲ, ನನಗೆ ಜ್ಯೋತಿಷ್ಯ ಹೇಳ್ತೀರಾ? ಇದು ತುಂಬಾ ತಪ್ಪು. ಆ್ಯಕ್ಚುಲಿ ನಾನು ಹೇಳ್ತಾ ಬರ್ತಾ ಇದ್ದೇನೆ, ಡೇಟ್ ಆಫ್ ಬರ್ತು, ಟೈಮಿಂಗ್ಸ್ ಇಲ್ಲ ಅಂದರೆ ದಯವಿಟ್ಟು ಕಾಲ್ ಮಾಡಬೇಡಿ ಅಂತಂದು. ನಾನು ಕನ್ಸಲ್ಟೇಷನ್ನು ಕೂಡ ಕೊಡೋದು ಇಲ್ಲ. ಸೊ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಾದರೆ ಒಂದೊಂದು ರಾಶಿ ಬಗ್ಗೆ ತಿಳ್ಕೊತಾ ಹೋಗೋಣ. ಇನ್ನು ಮುಂದಿನ ಒಂದು ರಾಶಿ ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ 2025 ಮೇ ತಿಂಗಳಿನಲ್ಲಿ ಏನು ಗುರು ಗ್ರಹ ಚೇಂಜ್ ಆಗ್ತಾ ಇದೆ,
ಅಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರಲ್ವಾ, ಈ ಒಂದು ಸಂಚಾರದಿಂದ ಈ ತುಲಾ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ. ಮುಖ್ಯವಾಗಿ ಸ್ನೇಹಿತರೆ, ಈ ತುಲಾ ರಾಶಿಯವರಿಗೆ ಇಷ್ಟು ದಿನ ಅಷ್ಟಮ ಸ್ಥಾನದಲ್ಲಿ ಗುರುವಿನ ಸಂಚಾರದಿಂದ ಸಾಕಷ್ಟು ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಾ ಬಂದಿದ್ದೀರಾ. ಆದರೆ ಇನ್ನು ಮುಂದಕ್ಕೆ 2025 ಮೇ 14ನೇ ತಾರೀಕಿನಿಂದ ನಿಮ್ಮ ಗುರು ನವಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅಂದರೆ ಸ್ವಲ್ಪ ನವಮ ಸ್ಥಾನದಲ್ಲಿ ಗುರು ಬಂದಾಗ ನಮಗೆ ಗುರುಬಲ ಅಂತಕ್ಕಂಥದ್ದು ಕಾಣಿಸ್ತಾ ಇರುತ್ತೆ. ಆದರೆ ಗುರುಬಲ ಶನಿಬಲ ಬಂದಾಗಲೂ ಕೂಡ ನಮಗೆ ದಶಾಭುಕ್ತಿ ಚೆನ್ನಾಗಿದ್ದರೆ ಮಾತ್ರ ಪೂರ್ತಿ ಪ್ರಮಾಣದಲ್ಲಿ ಒಳ್ಳೆಯ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಆದರೆ ನಮಗೆ ಗುರುಬಲ ಇದ್ದು ಶನಿಬಲ ಇದ್ದು ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಇರುತ್ತೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಬೇಸಿಗೆಯಲ್ಲಿ ಮಳೆ ಬಂದು ಹೋದರೆ ಅಂದರೆ ನಿಮ್ಗೆ ಯಾವ ಥರ ಅಂತ ಗೊತ್ತಾಗಿರುತ್ತೆ. ಸೊ ಪೂರ್ತಿ ಪ್ರಮಾಣದಲ್ಲಿ ಫಲಿತಾಂಶಗಳು ಒಳ್ಳೆ ಫಲಿತಾಂಶಗಳು ಸಿಗಲ್ಲ, ಆಗಿಂದಾಗೆ ಸ್ವಲ್ಪ ಬದಲಾವಣೆಗಳು ಆಗ್ತಾ ಇರುತ್ತೆ. ಸೊ ನಿಮ್ಮ ದಶಾಭಕ್ತಿ ತುಂಬ ಇಂಪಾರ್ಟೆಂಟು. ಮತ್ತು ಗುರುಬಲ ಬಂದಿರೋದ್ರಿಂದ ನವಮ ಸ್ಥಾನದಲ್ಲಿ ಗುರುವಿನ ಒಂದು ಬಲ ಬರ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಒಂದು ಸಮಯದಲ್ಲಿ ಓದಿನತ್ತ ತುಂಬ ಒಳ್ಳೆಯ ಗಮನ ಕೊಡ್ತಾ ಹೋಗ್ತೀರಾ ಅಂತಲೇ ಹೇಳ್ಬೋದು. ನೀವು ಕೂಡ ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಾ. ಜಾಸ್ತಿ ಪ್ರಯಾಣಗಳನ್ನು ಈ ವರ್ಷ ಮಾಡೋದಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಈ ಒಂದು ತುಲಾ ರಾಶಿಯವರಿಗೆ ಉದ್ಯೋಗದಲ್ಲೂ ಕೂಡ ಒಂದು ಬದಲಾವಣೆಗಳನ್ನು ಯಾರೆಲ್ಲ ನಿರೀಕ್ಷಣೆ ಮಾಡ್ತಾ ಇದ್ದೀರಾ ಅವ್ರಿಗೆ ಸಫಲತೆ ಸಿಗ್ತಾ ಹೋಗುತ್ತೆ. ಇನ್ಕ್ರಿಮೆಂಟ್ ಆಗಿರ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು, ಈ ಥರ ಯಾರೆಲ್ಲ ನೀವು ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ದೀರಾ ಇನ್ನು ಮುಂದಕ್ಕೆ ಅದು ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅಂದರೆ ಆ ಪ್ರಮೋಷನ್ ಬರೋದು, ಇನ್ಕ್ರಿಮೆಂಟ್ ಆಗೋದೆಲ್ಲ ಕೂಡ ನಿಮಗೆ ಸಕ್ಸಸ್ ಅನ್ನೋದು ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಮತ್ತು ಈ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಸ್ತ್ರೀಯರಿಗೆ ಈ ಒಂದು ಕಳೆದ ವರ್ಷ ಅವರ ಪತಿ ಅಂದರೆ ಅವರ ಗಂಡನ ಒಂದು ಉದ್ಯೋಗಕ್ಕೆ ತುಂಬ ತೊಂದರೆ ಅನುಭವಿಸ್ತಾ ಇದ್ದರು. ಅವರ ಆರೋಗ್ಯದಲ್ಲಿ ಆಗಿರ್ಬೋದು, ಕುಟುಂಬದಲ್ಲಿ ಆಗಿರ್ಬೋದು ತೊಂದರೆಗಳನ್ನು ಅನುಭವಿಸಿದ್ದಾರೆ ಈ ಒಂದು ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಸ್ತ್ರೀಯರು. ಇನ್ನು ಮುಂದಕ್ಕೆ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅವರ ಗಂಡನ ಉದ್ಯೋಗದಲ್ಲಿ ಬದಲಾವಣೆ ಏನಾದರೂ ನಿರೀಕ್ಷಣೆ ಮಾಡ್ತಾ ಇದ್ದರೆ ಆ ನಿರೀಕ್ಷೆ ಕೂಡ ಈಡೇರ್ತಕ್ಕಂತಹ ಒಂದು ಸ್ಥಿತಿಗತಿಗಳು ಕೂಡ ನಮಗೆ ಕಾಣ್ತಾ ಇರುತ್ತೆ ಅಂತ ಹೇಳ್ಬೋದು. ಆದರೆ ತುಲಾರಾಶಿಯವರಿಗೆ ಒಂದು ಕಿವಿ ಮಾತು, ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ಜಾಗ್ರತೆ ಆಗಿರಬೇಕು. ಯಾಕೆಂದರೆ ಪಂಚಮ ಸ್ಥಾನದಲ್ಲಿ ರಾಹುವಿನ ಸಂಚಾರ ನಡೀತಾ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ತುಂಬ ಜಾಗರೂಕತೆಯಿಂದ ಇದ್ದರೆ ತುಂಬ ಉತ್ತಮ. ಅಂದರೆ ಬಂಡವಾಳ ಹೂಡಿಕೆ ಮಾಡ್ತೀರಲ್ವ, ಶೇರ್ ಮಾರ್ಕೆಟ್ ಆಗಿರ್ಬೋದು, ಯಾರಿಗಾದರೂ ಲೇವಾದೇವಿ ಹಣಕಾಸಿನ ವಿಚಾರದಲ್ಲಿ ಬಡ್ಡಿಗೆ ವ್ಯಾಪಾರ ಮಾಡ್ತಾ ಇರ್ತೀರಲ್ವ, ಅಂತಹ ವ್ಯಕ್ತಿಗಳು ಸ್ವಲ್ಪ ಸಾಕಷ್ಟು ಹುಷಾರಾಗಿರೋದಕ್ಕೆ ಪ್ರಯತ್ನ ಮಾಡಬೇಕಾಗಿರುತ್ತೆ. ಒಟ್ಟಾರೆಯಾಗಿ ಈ ತುಲಾ ರಾಶಿಯವರಿಗೆ ಈ ಒಂದು ಏನು 2025 ಮೇ ತಿಂಗಳಿನಲ್ಲಿ ಗುರುವಿನ ಒಂದು ಬದಲಾವಣೆ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಬದಲಾವಣೆಗಳನ್ನು ತಂದುಕೊಡುತ್ತೆ. ಅವಿವಾಹಿತರಿಗೆ ವಿವಾಹದ ಕಂಕಣ ಭಾಗ್ಯ ಬರ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಒಳ್ಳೆಯ ನಿರೀಕ್ಷೆಗೆ ಮೀರಿದಷ್ಟು ಮಾರ್ಕ್ಸ್ ಬರ್ತಕ್ಕಂಥದ್ದು, ಓದಿನತ್ತ ಗಮನ ಕೊಡ್ತಕ್ಕಂಥದ್ದು, ಒಳ್ಳೆಯ ಕಾಲೇಜಿನಲ್ಲಿ ಸೀಟ್ ಸಿಗ್ತಕ್ಕಂಥದ್ದು, ಆಮೇಲೆ ಮುಖ್ಯವಾಗಿ ದೇವತಾ ಕಾರ್ಯಗಳ ದರ್ಶನವನ್ನು ಮಾಡ್ಕೊಳ್ತಕ್ಕಂಥದ್ದು, ಈ ಥರ ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡ್ಕೊಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಈ 2025ನೇ ಇಸ್ವಿಯಲ್ಲಿ ತುಲಾರಾಶಿಯವರು ನೋಡ್ಬೋದು. ಈ ತುಲಾರಾಶಿಯವರು ಮತ್ತಷ್ಟು ಪ್ರಗತಿ ಸಾಧಿಸಲು ದಕ್ಷಿಣಾಮೂರ್ತಿಗೆ ಗುರುವಾರ ಭೇಟಿ ಕೊಟ್ಬಿಟ್ಟು ರುದ್ರಾಭಿಷೇಕಗಳನ್ನು ಮಾಡಿಸ್ತಾ ಬನ್ನಿ ಮತ್ತು ಶ್ರೀರಾಮನ ಆರಾಧನೆಯನ್ನು ಮಾಡ್ತಾ ಬಂದರೆ ಖಂಡಿತ ಮತ್ತಷ್ಟು ಉನ್ನತವಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.